ಸಿಂಹಧ್ವಜ ಚಾನಲ್ಗೆ ಸಮಸ್ತ ವೀಕ್ಷಕರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮೂರನೇ ಮನೆಯ ಅಧಿಪತಿ ಜಾತಕದ ಬೇರೆ ಬೇರೆ ಮನೆಗಳಲ್ಲಿದ್ರೆ ಏನು ಫಲ ಅನ್ನೋದನ್ನ ನೋಡೋಣ. ಲಗ್ನಾಧಿಪತಿ ಮತ್ತು ಎರಡನೇ ಮನೆಯ ಅಧಿಪತಿ ಯಾವ ಯಾವ ಮನೆಯಲ್ಲಿದ್ರೆ ಯಾವ ಫಲ ಅನ್ನೋ ವಿಡಿಯೋ ಈಗಾಗಲೇ ಮಾಡಿದ್ದೀನಿ. ಇದು ಮೂರನೇ ವಿಡಿಯೋ ಆಗಿರುತ್ತೆ. ಮೂರನೇ ಮನೆಯನ್ನ ವಿಕ್ರಮ ಭಾವ ಅಂತ ಕರಿತೇವೆ. ಧೈರ್ಯ, ಸಾಹಸ, ಪರಾಕ್ರಮ, ಸ್ಥಿರತೆ, ಸಹೋದರ ಸಹೋದರಿಯರು, ನೆರೆಹೊರೆಯವರು, ಸಂವಹನ, ಕಲೆ, ಹವ್ಯಾಸಗಳು, ಭುಜಗಳು, ಅಲ್ಪ ದೂರ ಪ್ರಯಾಣ, ಕಿವಿಗಳು, ಕೈಗಳು, ಒಟ್ಟಾರೆಯಾಗಿ ಇಂತಹ ವಿಷಯಗಳಿಗೆ ಈ ಮೂರನೇ ಮನೆ ಕಾರಕತ್ವವನ್ನು ವಹಿಸುತ್ತೆ. ಜೊತೆಗೆ 8ನೇ ಮನೆಯಿಂದ 8ನೇ ಮನೆ ಆಗುವ ಕಾರಣ ಆಯುಷ್ಯ, ಆರೋಗ್ಯ, ಅದೃಷ್ಟ, ದುರದೃಷ್ಟಗಳ ಬಗ್ಗೆ ಕೂಡ ಈ ಮನೆ ಕಾರಕತ್ವವನ್ನು ವಹಿಸುತ್ತೆ. ಜಾತಕದಲ್ಲಿ ಈ ಮನೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನ. ಜೊತೆಗೆ ಈ ಮನೆ ಉಪಜಯ ಸ್ಥಾನಗಳಲ್ಲಿ ಕೂಡ ಒಂದು. ಈ ಮನೆಯ ಅಧಿಪತಿ ಬಲಯುತವಾಗಿ ಇರೋದು ಅತ್ಯಂತ ಮುಖ್ಯ. ಇಂತಹ ವಿಶೇಷ ಸ್ಥಾನವಾದ ಮೂರನೇ ಮನೆಯ ಅಧಿಪತಿ ಜಾತಕದಲ್ಲಿ 12 ಮನೆಗಳಲ್ಲಿದ್ರೆ ಯಾವ ಫಲ ಅನ್ನೋದನ್ನ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಬಹುದು. ಹಾಗೆ ನಮ್ಮ ಜ್ಯೋತಿಷ್ಯ ತರಗತಿಗೆ ಜಾಯಿನ್ ಆಗುವ ಆಸಕ್ತಿ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಸಂಖ್ಯೆಗೆ ಕಾಲ್ ಮಾಡಬಹುದು. ಈ ಜ್ಯೋತಿಷ್ಯ ತರಗತಿಯ ಸಂಪೂರ್ಣ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಸಿಗುತ್ತೆ, ಅದನ್ನ ನೋಡಬಹುದು. ಮೊದಲನೇದಾಗಿ ತೃತೀಯಾಧಿಪತಿ ಲಗ್ನದಲ್ಲಿ ಇದ್ದರೆ ಸ್ವಪ್ರಯತ್ನದಿಂದ ಸಂಪಾದನೆಯನ್ನ ಹೊಂದಿದವನಾಗ್ತಾನೆ. ತನ್ನ ಜೀವನದಲ್ಲಿ ಏನನ್ನ ಸಾಧಿಸಿದ್ರೂ ಅದು ಅವನ ಸ್ವಪ್ರಯತ್ನದಿಂದಾನೇ ಆಗಿರುತ್ತೆ. ಅತ್ಯಂತ ಧೈರ್ಯಶಾಲಿಯಾಗಿದ್ದು ಸಾಹಸ ಪ್ರವೃತ್ತಿಯನ್ನ ಹೊಂದಿರ್ತಾನೆ. ಯಾರಿಗೂ ಯಾವುದಕ್ಕೂ ಕೂಡ ಹೆದರದ ಹುಂಬತನವನ್ನ ರೂಢಿಸ್ಕೊತಾನೆ. ಮಾತುಗಾರಿಕೆ, ಬರವಣಿಗೆಯಲ್ಲಿ ಅದ್ಭುತ ಚಾತುರ್ಯವನ್ನ ಹೊಂದಿರ್ತಾನೆ. ಸಹೋದರ ಸಹೋದರಿಯರಿಂದ ಸಹಾಯ ಸಹಕಾರಗಳು ಲಭಿಸುತ್ತೆ. ಅನುಕೂಲವಂತನೂ ಸ್ಥಿತಿವಂತನೂ ಆಗ್ತಾನೆ. ಲಲಿತ ಕಲೆಗಳು, ಬರವಣಿಗೆಗಳಲ್ಲಿ ಒಳ್ಳೆಯ ಹೆಸರನ್ನ ಮಾಡುವಂತಹ ಅವಕಾಶ ಇರುತ್ತೆ. ಇನ್ನು ತೃತೀಯಾಧಿಪತಿ ದ್ವಿತೀಯದಲ್ಲಿದ್ರೆ ಇದನ್ನ ಸ್ವಲ್ಪ ಅನಾನುಕೂಲ ಅಂತಾನೆ ಹೇಳಬೇಕು. ಯಾಕಂದ್ರೆ ಮೂರನೇ ಮನೆಯ ಅಧಿಪತಿ 2ನೇ ಮನೆಗೆ ಬಂದಾಗ ಆ ಸ್ಥಾನವು ಮೂರನೇ ಮನೆಗೆ ವ್ಯಯಸ್ಥಾನವಾಗುತ್ತೆ. ಇಲ್ಲಿ ಮೂರನೇ ಮನೆಯ ಅಧಿಪತಿ ಇರುವಂತಹ ಜಾತಕ ಹಣಕಾಸಿನ ವಿಚಾರದಲ್ಲಿ ಇನ್ನೊಬ್ಬರ ಮೇಲೆ ಅವಲಂಬಿತನಾಗಿರಬೇಕಾದಂತಹ ಸಾಧ್ಯತೆ ಇರುತ್ತೆ. ಶರೀರದ ತೂಕ ಹೆಚ್ಚಾಗಿರುವಂತಹ ವ್ಯಕ್ತಿಯಾಗಿರಬಹುದು. ಇದರಿಂದ ಉದರ ಸಂಬಂಧಿ ರೋಗಗಳು ಮತ್ತು ಮೂಲವ್ಯಾಧಿಯಂತಹ ಸಮಸ್ಯೆಗಳನ್ನು ಹೊಂದಿರಬಹುದಾದ ಸಾಧ್ಯತೆ ಕೂಡ ಇರುತ್ತೆ. ಪುಕ್ಕಲು ಸ್ವಭಾವದವನಾಗಿದ್ದು ಸೋಮಾರಿ ಕೂಡ ಆಗಿರುವ ಸಾಧ್ಯತೆ ಇರುತ್ತೆ. ಜೀವನದಲ್ಲಿ ಕಡಿಮೆ ಪ್ರಮಾಣದ ಸುಖವನ್ನ ಈತ ಅನುಭವಿಸ್ತಾನೆ. ಮೂರನೇ ಮನೆಯ ಅಧಿಪತಿ ಮೂರನೇ ಮನೆಯಲ್ಲೇ ಇದ್ರೆ ನೋಡಿ, ಯಾವುದೇ ಮನೆಯ ಅಧಿಪತಿ ಆ ಮನೆಯಲ್ಲಿರೋದು ಅತ್ಯಂತ ಶುಭ ಫಲಗಳನ್ನೇ ನೀಡುತ್ತೆ. ಮೂರನೇ ಮನೆಯ ಅಧಿಪತಿ 3ರಲ್ಲಿ ಇದ್ರೆ ಇನ್ನೊಬ್ಬರನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವಂತಹ ಸಮರ್ಥವಾದ ಸಾಮರ್ಥ್ಯವನ್ನ ಹೊಂದಿದವನಾಗಿರ್ತಾನೆ. ಪುತ್ರ ಸಂತಾನವನ್ನ ಹೊಂದಿದವನಾಗಿದ್ದು ಆ ಸಂತಾನದೊಂದಿಗೆ ಉತ್ತಮ ಅನುಬಂಧವನ್ನ ಹೊಂದಿರ್ತಾನೆ. ಜೀವನದಲ್ಲಿ ಮಹಾ ಸಂತುಷ್ಟನಾಗಿರ್ತಾನೆ. ತೃಪ್ತಿಯನ್ನ ಹೊಂದಿದಂತಹ ಜೀವನವನ್ನ ನಡೆಸ್ತಾನೆ. ಧನ, ಕನಕ, ವಸ್ತ್ರ, ಸಂಪತ್ತುಗಳನ್ನ ಹೊಂದಿದವನಾಗಿರ್ತಾನೆ. ಇನ್ನೊಬ್ಬರಿಗೆ ಸಿಗದಂತಹ ಸುಖವನ್ನ ಈತ ಅನುಭವಿಸ್ತಾನೆ. ಅಷ್ಟು ಉತ್ತಮವಾದ ಫಲವನ್ನ ಈ ತೃತೀಯಾಧಿಪತಿ ತೃತೀಯದಲ್ಲಿದ್ದಾಗ ಕೊಡ್ತಾನೆ. ಹಾಗೆ ಮೂರನೇ ಮನೆಯ ಅಧಿಪತಿ 4, 5, 10ನೇ ಮನೆಯಲ್ಲಿದ್ರೆ ನೋಡಿ, 4ನೇ ಮನೆಯಲ್ಲಿ ಅಥವಾ 5ನೇ ಮನೆಯಲ್ಲಿ ಅಥವಾ 10ನೇ ಮನೆಯಲ್ಲಿದ್ರೆ ಫಲಿತಾಂಶಗಳು ಸಾಮಾನ್ಯವಾಗಿ ಒಂದೇ ರೀತಿಯಲ್ಲಿರುತ್ತೆ. ಹಾಗಾಗಿ ಈ ಮೂರನ್ನು ಕೂಡ ಇದೊಂದರಲ್ಲಿ ಹೇಳ್ತಾ ಇದ್ದೀನಿ. ಇಂತಹ ಮನೆಗಳಲ್ಲಿ ಮೂರನೇ ಮನೆಯ ಅಧಿಪತಿ ಇದ್ರೆ ಯಾವಾಗಲೂ ಸುಖಿ ಜೀವನವನ್ನ ನಡೆಸ್ತಾನೆ. ಆದರೆ ಪತ್ನಿಗೆ ಅತಿಯಾದಂತಹ ಕೋಪ ಇರುವಂತಹ ಸಾಧ್ಯತೆ ಇರುತ್ತೆ. ಶ್ರೀಮಂತನಾಗಿರ್ತಾನೆ, ಅಪಾರವಾದ ಬುದ್ಧಿವಂತನಾಗಿರ್ತಾನೆ. ದಶಮದಲ್ಲಿದ್ರೆ ಉದ್ಯೋಗದಲ್ಲಿ ಸ್ವಪ್ರಯತ್ನದಿಂದ ಯಶಸ್ಸು ಗಳಿಸಿ ಮೇಲ್ದರ್ಜೆಗೆ ಹೋಗ್ತಾನೆ. 4ರಲ್ಲಿದ್ರೆ ಸುಂದರವಾದ ಮನೆಯನ್ನ ಹೊಂದಿರ್ತಾನೆ. ಪಂಚಮದಲ್ಲಿದ್ರೆ ಬಹುಸಂತಾನವನ್ನ ಹೊಂದಿರ್ತಾನೆ. ಇನ್ನು ತೃತೀಯಾಧಿಪತಿ 6ನೇ ಮನೆಯಲ್ಲಿದ್ರೆ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು, ವಿವಾದಗಳು ಇರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಪರಸ್ಪರ ಶತ್ರುಗಳಾಗಿರುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೋದರ ಮಾವನ ವಿಷಯದಲ್ಲಿ ಕೂಡ ಅನುಕೂಲ ಅನ್ನುವಂಥದ್ದಿರೋದಿಲ್ಲ. ಭಿನ್ನಾಭಿಪ್ರಾಯಗಳನ್ನು ಹೊಂದಿರ್ತಾರೆ. ಆರೋಗ್ಯದಲ್ಲಿ ಆಗಾಗ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇದ್ರೂ ಕೂಡ ಬೇಗ ಚೇತರಿಸ್ಕೊಳ್ತಾರೆ. ಹಣಕಾಸಿನ ಸ್ಥಿತಿ ಕೂಡ ಚೆನ್ನಾಗಿರುತ್ತೆ.
ಬಡ್ಡಿ ವ್ಯವಹಾರಗಳಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ತಮ್ಮ ವ್ಯವಹಾರಗಳನ್ನು ತೊಡಗಿಸಿಕೊಂಡು ಲಾಭವನ್ನು ಪಡಿತಾರೆ, ಧನಿಕರಾಗ್ತಾರೆ. ತೃತೀಯಾಧಿಪತಿ 7ನೇ ಮನೆಯಲ್ಲಿದ್ರೆ ವೈವಾಹಿಕ ಜೀವನ ಸೌಖ್ಯ ಅಷ್ಟಕ್ಕಷ್ಟೇ ಇರುತ್ತೆ. ಬಹಳ ಶ್ರಮಪಟ್ಟು ಹೊಂದಾಣಿಕೆ ಮಾಡ್ಕೊಳ್ಬೇಕಾಗತ್ತೆ. ವಿವಾಹ ಕೂಡ ಶೀಘ್ರವಾಗಿ ಆಗೋದಿಲ್ಲ, ಸ್ವಲ್ಪ ನಿಧಾನವೇ ಆಗಿರುತ್ತೆ. ಬಾಲ್ಯದಲ್ಲಿ ತೀರಾ ಕಷ್ಟಪಡಬೇಕಾಗಿ ಬರುತ್ತೆ. ಮದುವೆಯ ವಿಚಾರದಲ್ಲಿ ಸಹೋದರರ ಸಹಾಯ ಸಿಗುತ್ತೆ. ವಿವಾಹದ ನಂತರ ತಿರುಗಾಟ, ಓಡಾಟಗಳು ಹೆಚ್ಚಾಗುತ್ತೆ. ಸಂಗಾತಿ ಧೈರ್ಯಶಾಲಿಯಾಗಿರ್ತಾರೆ, ಭಿನ್ನಾಭಿಪ್ರಾಯಗಳು ಕೂಡ ಇರುತ್ತೆ. 3ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲಿದ್ರೆ ಇದು ಮಿಶ್ರ ಫಲವನ್ನ ಕೊಡುತ್ತೆ. ಈ ವ್ಯಕ್ತಿ ದೀರ್ಘಾಯುಷ್ಯವನ್ನ ಹೊಂದುತ್ತಾನೆ, ಆದರೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಸಹೋದರರೊಂದಿಗೆ ಭಿನ್ನಾಭಿಪ್ರಾಯ ಇರುತ್ತೆ. ಅನಾನುಕೂಲ ಗ್ರಹಗತಿಗಳು ಇದಕ್ಕೆ ಜೊತೆಯಾದರೆ ವ್ಯಕ್ತಿ ಕಳ್ಳತನದಂತಹ ಕೆಲಸಕ್ಕೆ ಕೂಡ ಮುಂದಾಗಬಹುದು. ಇನ್ನೊಬ್ಬರಿಗೆ ತೊಂದರೆ ಉಂಟು ಮಾಡುವಂತಹ ಮನಸ್ಥಿತಿಯನ್ನ ಹೊಂದಿರ್ತಾನೆ. ಆಗಾಗ ಕೆಲವು ಅನಿರೀಕ್ಷಿತ ಲಾಭ ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯುವ ಮುನ್ನ ನಿಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಸಕ್ತಿ ಇದೆ ಅಂದ್ರೆ ನಮ್ಮ ಜ್ಯೋತಿಷ್ಯ ತರಗತಿಗಳಿಗೆ ಸೇರ್ಕೋಬಹುದು. ತರಗತಿಯ ಪ್ರೈಸ್ ನಿಮಗೆ ಕೈಗೆಟುಕುವ ದರದಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಕೇವಲ 3,200 ರೂಪಾಯಿಗಳು ಮಾತ್ರ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅತಿ ಮುಖ್ಯ ವಿಚಾರಗಳಾದಂತಹ ಮದುವೆ ಹೊಂದಾಣಿಕೆ, ಉದ್ಯೋಗ ಮತ್ತು ವೃತ್ತಿ ಜೀವನ, ವಿದ್ಯಾಭ್ಯಾಸ, ಆರೋಗ್ಯ, ಸಂತಾನ ಮುಂತಾದ ವಿಚಾರಗಳನ್ನ ತಿಳಿಯೋದನ್ನ ಕಲಿಸ್ತೇವೆ. ಒಂದು ಜಾತಕದಲ್ಲಿ ಸಮಸ್ಯೆಯನ್ನ ಗುರುತಿಸಿ ಅದಕ್ಕೆ ಪರಿಹಾರವನ್ನ ಸೂಚಿಸುವುದು ಹೇಗೆ ಅನ್ನುವಂತಹ ವಿಷಯವನ್ನ ಇದರಲ್ಲಿ ಕಲಿಸಲಾಗುತ್ತೆ. ಒಟ್ಟು 50 ತರಗತಿಗಳು ನಿಮಗೆ ಈ ಕೋರ್ಸ್ನಲ್ಲಿ ಸಿಗುತ್ತೆ. ಎಲ್ಲ 50 ತರಗತಿಗಳು ಕೂಡ ಲೈವ್ ಕ್ಲಾಸ್ನ ಜೊತೆಗೆ ಆ ಎಲ್ಲ ತರಗತಿಗಳ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಮತ್ತು PDF ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. 1.5 ವರ್ಷದವರೆಗೆ ಆ ಎಲ್ಲ ವಿಡಿಯೋ ರೆಕಾರ್ಡಿಂಗ್ಗಳ ಅವಧಿ ನಿಮಗೆ ಆಕ್ಸೆಸ್ ಇರುತ್ತೆ. ಇಷ್ಟು ಕಡಿಮೆ ಬೆಲೆಯಲ್ಲಿ ಇಷ್ಟು ಸೌಲಭ್ಯಗಳು ನಿಮಗೆ ಇನ್ನೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಸಕ್ತರು ಜಾಯಿನ್ ಆಗಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕಾಲ್ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ಮೆಸೇಜ್ ಆದರೂ ಮಾಡಬಹುದು. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ತೃತೀಯಾಧಿಪತಿ 9ನೇ ಮನೆಯಲ್ಲಿದ್ರೆ 3ನೇ ಮನೆಯ ಅಧಿಪತಿ ಭಾಗ್ಯಸ್ಥಾನವಾದಂತಹ 9ನೇ ಮನೆಯಲ್ಲಿದ್ರೆ ಸ್ತ್ರೀಯರಿಂದ ಲಾಭವನ್ನ ಹೊಂದುತ್ತಾರೆ. ಸ್ವಪ್ರಯತ್ನದಿಂದ ತನ್ನ ಅದೃಷ್ಟವನ್ನ ರೂಪಿಸ್ಕೊಳ್ತಾರೆ. ಸಹೋದರರು ಮತ್ತು ಆಪ್ತ ಸ್ನೇಹಿತರು, ನೆರೆಹೊರೆಯವರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನ ಹೊಂದಿರುತ್ತಾರೆ. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿಯನ್ನ ಹೊಂದಿರೋದರ ಜೊತೆಗೆ ಅಂತಹ ಕೆಲಸಗಳಲ್ಲಿ ತೊಡಗಿಸ್ಕೋತಾರೆ ಕೂಡ. 3ನೇ ಮನೆ ಚಿಕ್ಕ ಮಟ್ಟಿಗಿನ ಪ್ರಯಾಣವನ್ನ, 9ನೇ ಮನೆ ದೀರ್ಘ ಪ್ರಯಾಣವನ್ನ ಅಥವಾ ತೀರ್ಥಯಾತ್ರೆಗಳನ್ನ ಸೂಚಿಸೋದ್ರಿಂದ ಪುಣ್ಯಕ್ಷೇತ್ರಗಳ ದರ್ಶನ ಯೋಗ ಇರುತ್ತೆ. ತಂದೆಯೊಂದಿಗೆ ಭಿನ್ನಾಭಿಪ್ರಾಯವನ್ನ ಹೊಂದಿರುತ್ತಾರೆ. ಮಾತು, ಬರವಣಿಗೆಯ ಮೂಲಕ ಸಂಪಾದನೆಯನ್ನ ಹೊಂದಿರುತ್ತಾರೆ. 3ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿದ್ರೆ ಇದು ಅನುಕೂಲವೇ. ಯಾಕಂದ್ರೆ ಇವೆರಡೂ ಮನೆಗಳು ಕೂಡ ಉಪಚಯ ಸ್ಥಾನಗಳಾಗಿದೆ. ಜಾತಕ ತನ್ನ ಸ್ವಪ್ರಯತ್ನದಿಂದ ಅಭಿವೃದ್ಧಿಯನ್ನ ಹೊಂದುತ್ತಾನೆ. ವ್ಯಾಪಾರ ವ್ಯವಹಾರಗಳು ಅನುಕೂಲವಾಗಿರುತ್ತೆ. ಸಾಹಸಮಯ ಕೆಲಸಗಳಲ್ಲಿ ಆಸಕ್ತಿಯನ್ನ ಹೊಂದಿರ್ತಾನೆ. ಹಿರಿಯ ಮತ್ತು ಕಿರಿಯ ಸಹೋದರರ ನಡುವೆ ಉತ್ತಮ ಬಾಂಧವ್ಯ, ಅವರಿಂದ ಅನುಕೂಲ ಇರುತ್ತೆ. ಜಾತಕನಿಗೆ ಒಳ್ಳೆಯ ಸ್ನೇಹಿತರ ಬಳಗ ಇರುತ್ತೆ. ವ್ಯಕ್ತಿ ಅತ್ಯಂತ ಧೈರ್ಯಶಾಲಿಯಾಗಿರ್ತಾನೆ. ಯಾವುದೇ ಕೆಲಸವನ್ನ ಕೂಡ ಮಾಡೋದಕ್ಕೆ ಸಿದ್ಧನಿರ್ತಾನೆ. ಸಮಾಜದಲ್ಲಿ ಒಳ್ಳೆಯ ಹೆಸರನ್ನ ಕೂಡ ಮಾಡ್ತಾನೆ. ಆಗಾಗ ಸ್ವಲ್ಪ ಅನಾರೋಗ್ಯ ಕಾಡಬಹುದು. ಇನ್ನು 3ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ರೆ ಆ ವ್ಯಕ್ತಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಶ್ರಮಕ್ಕೆ ತಕ್ಕ ಪ್ರತಿಫಲ ಅನ್ನೋದು ಸಿಗದೇ ಇರಬಹುದು. ಕಿರಿಯ ಸಹೋದರರೊಂದಿಗೆ ಮನಸ್ತಾಪಗಳುಂಟಾಗಬಹುದು ಅಥವಾ ಅವರಿಂದ ದೂರ ಉಳಿಯಬೇಕಾಗಬಹುದು. ವ್ಯಕ್ತಿ ವಿದೇಶಿ ಉದ್ಯೋಗದ ಜೊತೆಗೆ ವಿದೇಶದಲ್ಲಿ ನೆಲೆಸುವಂತಹ ಸಾಧ್ಯತೆಯನ್ನ ಕೂಡ ಹೊಂದಿರುತ್ತಾನೆ. ಹಾಗೆ ತನ್ನ ಹವ್ಯಾಸಗಳಿಗಾಗಿ ಅತಿಯಾದ ಹಣ ಖರ್ಚು ಮಾಡಬಹುದಾದ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಧೈರ್ಯವಂತಿಕೆ ಇವರಲ್ಲಿ ತೀರಾ ಕಡಿಮೆ ಇದ್ದು ಭಯದ ಸ್ವಭಾವವನ್ನ ಹೊಂದಿರ್ತಾರೆ. ಗಮನಿಸಿ, ಇವೆಲ್ಲ ಕೂಡ 3ನೇ ಮನೆಯ ಅಧಿಪತಿ 12 ಮನೆಗಳಲ್ಲಿದ್ರೆ ಏನು ಫಲ ಅನ್ನೋ ಒಂದೇ ವಿಷಯದ ಮೇಲೆ ಬಳಸಬಹುದಾದ ಫಲಸೂತ್ರಗಳು ಮಾತ್ರ. ಆದರೆ ಯಾವುದೇ ವಿಷಯವನ್ನ ತಿಳಿಯೋದಕ್ಕೆ ಸಂಪೂರ್ಣ ಜಾತಕವನ್ನ ನೋಡಿನೇ ತಿಳಿಬೇಕು. ಇದನ್ನ ನಿಮ್ಮ ಜಾತಕಕ್ಕೆ ಅಳವಡಿಸಿ ನೋಡಿಕೊಂಡು ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ. ಇದು ಕೇವಲ ಜ್ಯೋತಿಷ್ಯವನ್ನ ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಿರ್ತಕ್ಕಂಥ ವಿಡಿಯೋ. ಹಾಗೆ ನಿಮಗೆ ಆ ರೀತಿಯಾಗಿ ಏನಾದರೂ ಜ್ಯೋತಿಷ್ಯ ಕಲಿಯೋ ಆಸಕ್ತಿ ಇದ್ರೆ ಆನ್ಲೈನ್ ಜ್ಯೋತಿಷ್ಯ ತರಗತಿಯನ್ನ ಜಾಯಿನ್ ಆಗಬಹುದು. ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಸಂಖ್ಯೆಗೆ ಕಾಲ್ ಮಾಡಬಹುದು.
ಹಾಗೆ ನೀವಿನ್ನು ಸಿಂಹಧ್ವಜ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಯಾಕಂದ್ರೆ ಇಂತಹ ಇನ್ನಷ್ಟು ವಿಡಿಯೋಗಳು ನಿಮಗೆ ಉಚಿತವಾಗಿ ಯೂಟ್ಯೂಬ್ನಲ್ಲೇ ಸಿಗುತ್ತೆ. ಧನ್ಯವಾದಗಳು. ಜೈ ಶ್ರೀರಾಮ್.